ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿರುವಂತಹ ಚಾಮರ ವಜ್ರದಲ್ಲಿದ್ದೇವೆ. ಸೊ ಏನಂದ್ರೆ ವಿಶೇಷವಾಗಿ ಕಾಫಿ ಫೆಸ್ಟ್ ನಡೀತಾ ಇದೆ, ಕಾಫಿ ಉತ್ಸವ. ಸುಮಾರು ಹಲವಾರು ಸ್ಟಾಲ್ಸ್ ಗಳು ಬೇರೆ ಬೇರೆ ಊರು, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಎಲ್ಲ ಬೇರೆ ಬೇರೆ ಸ್ಟಾಲ್ಸ್ ನಾವು ನೋಡ್ಬೋದು. ಸೊ ಅದೇ ತರನೇ ಕಾಫಿ ಬಲಿ ಆಲ್ಮೋಸ್ಟ್ ಕಾಫಿ ಬೋರ್ಡ್ ಇಂದನೂ ಇಲ್ಲಿ ಹಲವಾರು ಸ್ಟಾಲ್ಸ್ ಗಳನ್ನ ನಾವು ನೋಡ್ಬೋದು. ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನಾವು ಕಳೆದ 23rd ಅಲ್ಲಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಆದಮೇಲೆ ಎವ್ರಿ ಇಯರ್ ಬ್ಯಾಂಗ್ಳೂರಲ್ಲಿ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಕಾಫಿ ಬೋರ್ಡು ಮತ್ತು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾ ಇದ್ದೀವಿ. ಈವೆಂಟನ್ನು ಇಂಟೆನ್ಷನ್ ಏನು ಅಂದರೆ, ನಮ್ಮಲ್ಲಿ ಸ್ಪೆಷಾಲಿಟಿ ಕಾಫಿನ ಗ್ಲೋಬಲಿ ವಿ ಹ್ಯಾವ್ ಟು ಮೇಕ್, ಅಂದರೆ ಇಂಡಿಯನ್ನ ಸ್ಪೆಷಾಲಿಟಿ ಕಾಫಿನ ಟು ರೀಚ್ ಗ್ಲೋಬಲಿ ಆ್ಯಂಡ್ ಲೋಕಲಿ. ಸೊ ಎರಡನ್ನೂ ನಾವು ಅದು ಮಾಡಬೇಕು ಅನ್ನೋದು. ಯಾಕೆಂದರೆ ನಮ್ಮದು ಇವಾಗ 5% ಇಲ್ಲ ನಮ್ಮದು ಸ್ಪೆಷಾಲಿಟಿ ಕಾಫಿ ಮಾರ್ಕೆಟ್. ಸೊ ವಿ ವಾಂಟ್ ಟು ಗ್ರೋ ಫಾರ್ 25 to 30%. ಮತ್ತು ಕಾಫಿ ಬೆಳೆಗೆ ಅಷ್ಟೇನು ಪ್ರೈಸ್ ಸಿಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಈಗ ವಿ ಆರ್ ಟ್ರೈಯಿಂಗ್ ಟು ಪ್ರೊಡ್ಯೂಸ್ ಮೋರ್ ಕಾಫಿ ಇನ್ ಇಂಡಿಯಾ. ಅರೌಂಡ್ 7 lakh tons ಓವರ್ ನೆಕ್ಸ್ಟ್ 10 yearsಲ್ಲಿ ಬೆಳಿಬೇಕು ಅಂತಿದ್ವಿ. ಸೈಮಲ್ಟೇನಿಯಸ್ಲಿ ವಿ ಹ್ಯಾವ್ ಟು ಲುಕ್ ಇನ್ ಟು ದಿ ಮಾರ್ಕೆಟ್. ಸೊ ಈ ಇಂಡಿಯಾದಲ್ಲಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ we have got a huge vacuum. So ಇಂಡಿಯಾದಲ್ಲಂತೂ ಇಂಟರ್ನಲ್ ಮಾರ್ಕೆಟ್ ವಿ ಕ್ಯಾನ್ ಯಂಗ್ಸ್ಟರ್ಸ್ ಆರ್ ಕ್ರೇಜ್ ಅಬೌಟ್ ದಿ ಕಾಫಿ. ಸೊ ಹಾಗಿರೋದಕ್ಕೆ ಈ ಥರ ಇವೆಂಟ್ ಮಾಡಿ ವಿ ವಾಂಟ್ ಟು ಶೋಕೇಸ್ ದಟ್ ಕಾಫಿ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಕಾಫಿ ಈಸ್ ಕ್ಯಾನ್ ಮೇಕ್ ಲಾಟ್ ಆಫ್ ಥಿಂಗ್ಸ್. ಸರ್, ಎಷ್ಟು ಜನ ಮತ್ತೆ ಈ ಒಂದು ಈವೆಂಟ್ ಅಲ್ಲಿ ಭಾಗವಹಿಸಿದ್ರು, ಮತ್ತೆ ಎಷ್ಟು ಸ್ಟಾಲ್ಸ್ ಇತ್ತು, ಪ್ರಮುಖವಾಗಿ ಎಷ್ಟು ಯಾವ ಊರವರು ಜಾಸ್ತಿ ಪಾರ್ಟಿಸಿಪೇಷನ್ ಮಾಡಿ, ಮತ್ತೆ ಕ್ರೌಡ್ ಎಲ್ಲ? ಸೊ ಇಲ್ಲಿ ಮೇಜರ್ ಮೋರ್ ದೆನ್ 100 ಸ್ಟಾಲ್ಸ್ ಆರ್ ದೇರ್ ಆ್ಯಂಡ್ ಒನ್ ಥಿಂಗ್. ಆ್ಯಂಡ್ ಕಾಫಿ ಯಾರಿಗೆ ಪ್ಯಾಷನ್ ಇರುತ್ತೆ, ಸೊ ಓವರ್ ದಿ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಕವರ್ ಮಾಡೋದು ಮತ್ತು ಥ್ರೂ ಪ್ರೆಸ್. ಬಟ್ ವಿ ಹ್ಯಾವ್ ಟು ವರ್ಕ್ ಆನ್ ದಟ್, ಅಂದರೆ ಟು ಪುಲ್ ದಿ ಕ್ರೌಡ್. ಬ್ಯಾಂಗ್ಳೂರಿಯನ್ಸ್ನ ನಾವು ಫುಲ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಇನ್ ಎ ಡಿಫರೆಂಟ್ ಡೈಮೆನ್ಷನ್. ಆವಾಗ ಇನ್ನೂ ಸಕ್ಸಸ್ ಆಗುತ್ತೆ. ಬಟ್ ವಿತ್ ಕನ್ಸ್ಟೆಂಟ್ ಫಂಡ್ we are able to achieve this program. Dinesh, Chairman, Coffee Board. Conclusion on the society: drink more coffee, be healthy, save nature. So namaste sir, ಕಾಫಿ ಫೆಸ್ಟಿವಲ್ ನಡೀತಾ ಇದೆ, ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೇಗಿದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ, ಬರ್ತಾ ಇದೆ. ಕಾಫಿ ಬಗ್ಗೆ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಸ್ಪೆಷಾಲಿಟಿ ಕಾಫಿ ಸೆಗ್ಮೆಂಟ್ ಅಲ್ಲಿ ತುಂಬಾ ಎಷ್ಟು ಸ್ಟಾಲ್ಸ್ ಇದೆ ಸರ್? ಇಲ್ಲಿ ಸ್ಟಾಲ್ಸ್ 100+ ಸ್ಟಾಲ್ಸ್ ಇದೆ. ಆಲ್ ಓವರ್ ಸ್ಟೇಟ್ ಇಲ್ಲ, ಬೇರೆ ಬೇರೆ ಎಲ್ಲ ಬೇರೆ ಔಟ್ ಆಫ್ ಸ್ಟೇಷನ್ ಮತ್ತೆ ಪ್ಲಸ್ ಲೋಕಲ್ ಎಲ್ಲವೂ ಮಿಕ್ಸ್ ಇದೆ. ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಕಾಫೀಸ್ ಆಫ್ ಇಂಡಿಯಾದಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಬರುತ್ತೆ. ನೀವು ಇಲ್ಲೇ ಕಾಫಿ ಪೌಡರ್ ನೋಡ್ಬೋದು. ಸೊ ಪ್ರತಿ ಕಾಫಿನೂ ಕಸ್ಟಮರಿಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅದ್ರ ಜೊತೆ ನಾವು ಸಿಗ್ನೇಚರ್ ಬೆವರೇಜ್ ಅಂತ ಮಾಡ್ತಿದೀವಿ. ಕ್ರೌಡ್ ಹೇಗಿದೆ? ಕ್ರೌಡ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್. ಕ್ರೌಡ್ ರೆಸ್ಪಾನ್ಸ್ ಬಗ್ಗೆ ಹೇಳಬೇಕಾದ್ರೆ ನಾವಿಲ್ಲಿ ಫಿಲ್ಟರ್ ಕಾಫಿ ಪ್ರತಿ ಮನೆಯಲ್ಲೂ ಫಿಲ್ಟರ್ ಕಾಫಿ ಮಾಡ್ತೀವಿ. ಫಿಲ್ಟರ್ ಕಾಫಿ ಜೊತೆಗೆ ಮತ್ತೇನೇನು ಕಾಫಿ ಮಾಡ್ಬೋದು ಅಂತ ನಾವಿಲ್ಲಿ ತೋರಿಸ್ಕೊಡ್ತಿದ್ದೀವಿ. ಪ್ರತಿ ಕಸ್ಟಮರ್ ಟೇಸ್ಟ್ ನೋಡೋರಿಗೆ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಪ್ಲಸ್ ಅದನ್ನ ನಾವು ಮನೇಲಿ ಟ್ರೈ ಮಾಡ್ತೀವಿ ಅಂತಲೂ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಎಂಡ್ ಆಫ್ ದ ಡೇ ಕಾಫಿ ಇಂಡಸ್ಟ್ರಿಗೆ ತುಂಬಾ ಹೆಲ್ಪ್ ಆಗ್ತಿದೆ. ಈ ತರ ಇವೆಂಟ್ಗಳು ತುಂಬಾ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇದು 3 ದಿನ ಇವೆಂಟ್ ಇರುತ್ತೆ. ಸೊ ಇವತ್ತಿದೆ, ನಿನ್ನೆ ಇತ್ತು, ಇನ್ನು ನಾಳೆ ತನಕ ಇರುತ್ತೆ. ಸುಚೀಂದ್ರ ಹೆಗಡೆ ಅಂತ. ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಹೋದ ವರ್ಷ 5ನೇ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ದೊಡ್ಡ ಮಟ್ಟದಲ್ಲಿ ನಡೀತು. ಅದೇ ತರನೇ ವರ್ಷದಿಂದ ವರ್ಷಕ್ಕೆ ಸುಮಾರು 30 ವರ್ಷದಿಂದ ಕಾಫಿ ಕಾನ್ಫರೆನ್ಸ್ ಆಗಲಿ, ಕಾಫಿ ಉತ್ಸವ ನಡೀತಾ ಇದೆ. ಸೊ ವಿಶೇಷವಾಗಿ ಹಲವಾರು ಸ್ಟಾಲ್ಸ್ ಗಳನ್ನ ನಾವು ನೋಡ್ಬೋದು. ಅದೇ ತರನೇ ಇವತ್ತು 3 ದಿನಗಳ ಕಾಲ ನಡೀತಿರುವಂತಹ ಈ ಒಂದು ಕಾಫಿ ಉತ್ಸವದಲ್ಲಿ ಕಾಫಿ ಬೋರ್ಡ್ ಸಹ ಪಾಲ್ಗೊಂಡಿದೆ ಅಂತಾನೆ ಹೇಳ್ಬೋದು. I was new to the industry, so I was very upfront that I want to learn, and then I started spending time myself, and this is how it all started. So it was very important to choose your people. Nice to hear that you got a lot of support from the board. Yeah. Also to Matt here, I remember talking about you started 6 coffee growers. ಇಲ್ಲಿಂದ ತಗೊಳ್ಳಿ, onboarded so many more. Growers that we work with, they were already had all the processes in place to produce more coffee. They were already exporting. So it was really more of ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ
ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.